ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯೋ ಕ್ಷಮಿಸಿ. ನಮ್ಮಿಬ್ಬರು ಮೊದಲ ಭೇಟಿಯಾದಾಗ ನಮ್ಮನೇಲೆ ಹೂವಿನ ಆದರೆ ಹೇಗೆ ಅಂತ ಕಲ್ಪಿಸ್ಕೊಂಡಿದ್ದೆ. ನೀವು ನೋಡಿದ್ರೆ ಹಪ್ಪಳದ ಸುರಿಮಳೆ ಮಾಡ್ಬಿಟ್ರಿ. ಇರಲಿ. ಯಾರು ನೀವು? ಓಯ್, ಯಾವ ಭವಿಷ್ಯ ಹೇಳೋಣ ನೀನು? ನಮ್ಗೆ ಅದನ್ನೆಲ್ಲ ಏನು ಕೇಳೋದಿಲ್ಲ, ಹೊರಡ್ಬೋದು ನೀನು. ಪೂರ್ವಿ, ಮನೆಗೆ ಬಂದವ್ರನ್ನ ಹೋಗಿ ಅಂತಾರ. ಸ್ವಾಮಿ ಕೂತಿರಿ, ಅಕ್ಕಿ ತರ್ತೀನಿ. ಸ್ವಾಮೀಜಿ? ನಾನು ಯಾವ ಸ್ವಾಮೀಜಿನೂ ಅಲ್ಲ. ಮತ್ತೆ ನಂದನ್ ವೀರೇಂದ್ರ, ಈ ಮನೆ ಅಳಿಯ. ನೀವಾ ನಂದನ್ನು? ಹೌದು. ನೀವು ನನ್ನ ಶಿಷ್ಯನಿಗೆ ಕರೆ ಮಾಡಿ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರಂತೆ, ಅದಕ್ಕೆ ಸ್ವತಃ ನಾನೇ ಬಂದೆ. ಏನು ಪದ್ಮಿನಿಯವರೇ ಹಾಗೆ ನೋಡ್ತಾ ಕೂತ್ಬಿಟ್ರಿ? ಒಳಗೆ ಕರೆಯೋದಿಲ್ವಾ? ಬನ್ನಿ ಬನ್ನಿ. ನಾವು ಬರೋದಿಲ್ಲ. ಬರೀ ಹೆಣ್ಮಕ್ಳಷ್ಟೇ ಇರೋವಾಗ ಮನೆಗೆ ಬರೋದು ಸರಿನೂ ಅಲ್ಲ. ನಾನಿಲ್ಲೇ ಕೂತಿರ್ತೀನಿ, ನೀವು ಬನ್ನಿ ಕೂತ್ಕೊಳ್ಳಿ, ಉಭಯ ಕುಶಲೋಪರಿ ಮಾತಾಡೋಣ. ನಾವು ಹೊಸಿ ಬೇಗ ಮನೆಗೆ ಹೋಗ್ಬೇಕು. ಅಯ್ಯೋ, ಇದೇನಿದು? ಈಗ ಬಂದು ಆಗ್ಲೇ ಹೋಗೋ ಮಾತಾಡ್ತಿದ್ದೀರಲ್ಲ. ಅಲ್ಲದೆ ಇವತ್ತು ಶುಕ್ರವಾರ, ಪ್ರತಿ ಶುಕ್ರವಾರ ನಮ್ಮನೆಯಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ದೇವ್ರ ನಾಮ, ಭಜನೆ, ಜಪ, ತಪ ಎಲ್ಲ ಇರುತ್ತೆ. ನೀವಿದ್ದು ಎಲ್ಲ ನೋಡ್ಕೊಂಡು ಹೋಗ್ಬೇಕು, ಹೋಗೋ ಮಾತೇ ಇಲ್ಲ. ಅಯ್ಯಯ್ಯೋ, ಹಂಗೆ ಹಾಕಿಲ್ಲ ಬಿಡಿ. ಮನೆಗೆ ಹೆಣ್ಮಕ್ಳನ್ನ ಅಷ್ಟೇ ಬಿಟ್ಟು ಬಂದಿದ್ದೀವಿ, ನಾವು ಹೋಗ್ಲೇಬೇಕು. ಅದಕ್ಕೆವ್ವ, ಇವ್ರು ಏನು ಜಪ ತಪ ಅಂತವ್ರೆ. ಇದಕ್ಕೆ ಹುಡ್ಗನುವೆ ತ್ಯಾವ್ರ ಪೂಜೆ ಕಡೆಗೆ ವಾಲ್ಬಿಟ್ಟವ್ನೆ. ಸುಮ್ಕಿರು. ನಿಮಗೆ ನಮ್ಮ ಸಂಬಂಧ ಒಪ್ಪಿಗೆ ಇದೆ ಅಂತ ಭಾವಿಸಿದ್ದೀನಿ. ಒಪ್ಪಿಗೆ ಅನ್ನೋದಾದರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಎಲ್ಲ ಸರಿ ಅಮ್ಮಾಜಿ, ಆದ್ರೆ ನೀವಿನ್ನೂ ಹುಡ್ಕನ್ನೇ ತೋರಿಸ್ಲಿಲ್ಲ. ನಮಗೂ ಹುಡುಗನ್ನ ನೋಡ್ಬೇಕು ಅಂತ ಆಸೆ ಇರ್ತೈತಲ್ವಾ? ಓಸಿ ಕರೀರಿ. ಅವತ್ತು ನಮ್ಮ ನಂದನ್ನು ನಿಮ್ಮ ಮನೆಗೆ ಬಂದಿದ್ರಿಂದ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೆ. ಅವನೆಲ್ಲಿ ಬಂದ? ಸರಿ, ಈಗಲೇ ಕರಿ. ನಂದನ್, ನಂದನ್. ಒಳಗೆ ಧ್ಯಾನ ಮಾಡ್ತಾ ಕುಂತವನೇನೋ. ಇವರಿಬ್ರು ನಿಮ್ಮ ಸಹೋದರಿಯರಾ? ಏನಮ್ಮ ಪುಟ್ಟಿ, ಚೆನ್ನಾಗಿದ್ದೀಯಾ? ನಿಮ್ಮ ಮೊದಲನೇ ತಂಗಿ ಸ್ವಲ್ಪ ಜೋರು ಅಂತ ಕಾಣುತ್ತೆ, ಮಾತು ಜಾಸ್ತಿ, ಸ್ವಲ್ಪ ತಲೆ ಹರಟೆಗಿರಾಕಿ ಅಂತ ಅನ್ಸುತ್ತೆ ಅಲ್ವಾ? ಏನು ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಮಗೆ ಹಾಗೆ ಎಲ್ಲ ತಿಳಿತಿರುತ್ತೆ. ಬೇಕಾದ್ರೆ ನಿಮ್ಮ ಬಗ್ಗೆನೂ ಹೇಳ್ತೀನಿ. ಎಲ್ಲಿ ಕೈ ಕೊಡಿ. ತುಂಬ ತಾಳ್ಮೆ, ವಿನಯದಲ್ಲಿ ಎಲ್ಲರೂ ಮೀರಿಸ್ತೀರ, ಒಳ್ಳೆತನದಲ್ಲಿ ಎಲ್ಲರೂ ಸೋಲಿಸ್ತೀರ ಅಲ್ವಾ? ಕರ್ಮ ಕರ್ಮ, ಸನ್ಯಾಸತ್ವನ ದೀಕ್ಷೆನೇ ತಗೊಂಡಿರೋಂಥರ ಅವನೇ. ಇವನನ್ನ ನಮ್ಮ ಅಕ್ಕ ಮದುವೆ ಆಗ್ಬೇಕಾ?
ಮ್ಯಾನೇಜರ್ನ ಬಾರೋ ಅಂದರೆ ಇವನನ್ನ ಕಳ್ಸವನೆ. ಮಾಡ್ತೀನಿ ಅವನಿಗೆ. ಯಾಕೆ ಪದ್ಮಿನಿ ಅವರೇ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ನನ್ನ ಹತ್ರ ಭಯನಾ? ಅದು ಅದು ನಿಮಗೆ ಕುಡಿಯೋಕೆ ಏನಾದರೂ ತರ್ತೀನಿ. ಏನೂ ಬೇಡ, ನಾನು ಇವತ್ತು ಉಪವಾಸದಲ್ಲಿದ್ದೀನಿ. ಉಪವಾಸ ಹೊಟ್ಟೆಗಷ್ಟೇ, ಮನಸ್ಸಿಗೇನಿಲ್ಲ. ಒಂದು ನಿಮಿಷ ಬಂದೆ. ಹಲೋ, ಏನ್ರಿ ಅಲ್ಲೋ ನಿಮಗ್ ಬನ್ರಿ ಅಂದ್ರೆ ನಿಮ್ ಬಾಸನ್ ಕಳ್ಸಿದ್ದೀರಾ? ಏನ್ರಿ ಅವ್ರ ಅವತಾರ ಅಂತವ್ರನ್ನ ನಮ್ಮ ಅಕ್ಕ ಮದ್ವೆ ಆಗ್ಬೇಕಾ? ಇಲ್ಲಿಗ್ ಬಂದು ಏನೇನೋ ಹೇಳ್ತಾವನಲ್ರಿ. ಅಲ್ಲ ನಾನೇನು ಮಾಡೋಕ್ಕಾಗತ್ತೆ ಹೇಳಿ, ಅವ್ರಿಗೆ ವಿಷಯ ಹೇಳಲೇಬೇಕಾಯ್ತು. ಈಗ ಅವ್ರು ಮಾತಾಡಲಿ ಬಿಡಿ, ಎಷ್ಟೇ ಆದರೂ ನಿಮ್ಮ ಭಾವ ಆಗೋರು ತಾನೆ. ಅದೆಲ್ಲ ಬ್ಯಾಡ, ಇವಾಗ ಸುಮ್ಕೆ ನೀವು ಬನ್ರಿ ಇಲ್ಲಿಗೆ. ಹಾಂ ಸರಿ, ಸ್ವಲ್ಪ ಹೊತ್ತು ಬರ್ತೇನೆ. ಅಮ್ಮಾಜಿ, ನಂದನ್ ಮನೇಲಿಲ್ಲ, ಏನೋ ಕೆಲಸ ಇದೆ, ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಇವರೆಲ್ಲ ಮನೆಗೆ ಬರ್ತಾರೆ ಅಂತ ನೆನ್ನೆನೆ ಗೊತ್ತಿತ್ತು ತಾನೇ? ಬೇಗ ಬರೋದಕ್ಕೆ ಹೇಳು. ಸರಿ ಅಮ್ಮಾಜಿ. ನಮ್ಮ ನಂದನ್ನು ಹೊರಗಡೆ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ಅವತ್ ನೀವು ಹುಡುಗಿ ನೋಡಕ್ ಬಂದಾಗ ಹುಡುಗಿ ಬಂದಿದ್ದು ಲೇಟ್ ಆಯ್ತು. ಇವತ್ ನಾವು ಹುಡುಗನ್ ನೋಡುವಾದ್ರೆ ಹುಡುಗ ಬರೋದು ಲೇಟ್ ಆಯ್ತೈತೆ. ಅಷ್ಟರಲ್ಲಿ ನೀವೆಲ್ಲರೂ ನಮ್ಮ ಮನೆ ನೋಡ್ಕೊಂಡು ಬನ್ನಿ. ಮಾಲ್ತಿ ಕರ್ಕೊಂಡು ಬರ್ರಿ. ಏ ಅಮ್ಮ ಬಾರ ಬಾ. ಹಲೋ, ಏನತ್ತೆ ಇದು? ಅವ್ರು ನಮಗೆ ಸ್ವಲ್ಪನೂ ನಮ್ಮ ಲೆವೆಲಿಗೆ ಮ್ಯಾಚೇ ಆಗಲ್ಲ. ಯಾರವಳು? ಆ ಊರ್ವಶಿ ಎಷ್ಟು ಓವರಾಗಿ ಆಡ್ತಾಳೆ ನೋಡಿದ್ರ? ನನ್ನ ನೆಕ್ಲೆಸ್ ಮೇಲೆ ಹೇಗೆ ಕಣ್ಣಾಕಿದ್ಲು ಅಂತ. ಚಂಚಲ, ನನಗೂ ಇರಿಟೇಟ್ ಆಗ್ತಾ ಇದೆ. ಇವ್ರ ಜೊತೆ ಸಂಬಂಧ ಬೇಡ ಅಂತ ಹೇಳ್ಬಿಡೋಣ ಅನಿಸ್ತಾ ಇದೆ. ಹೇಳಿದ್ರೆ ಈ ಅಮ್ಮಾಜಿ ನಮ್ಮ ಮಾತೇ ಕೇಳಲ್ಲ. ಸ್ವತಃ ಇವ್ರ ಸಂಬಂಧ ಬೇಡ ಅಂತ ಅಮ್ಮಾಜಿನೇ ಹೇಳಬೇಕು. ಹಾಗೆ ಮಾಡಬೇಕು. ಆ ಥರ ಹೇಗೆ ಮಾಡೋದು? ಮಾಡ್ತೀನಿ. ಅವಳು ನನ್ನ ನೆಕ್ಲೆಸ್ ಮೇಲೆ ಕಣ್ಣು ಹಾಕಿದ್ಲಲ್ವಾ, ಈ ನೆಕ್ಲೆಸ್ಸಿಂದನೇ ಇನ್ನೊಂದು ನಿಮಿಷ ಬಂದೆ. ಹಲೋ ಅಪ್ಪ. ನಂದನ್, ಎಲ್ಲಿದ್ಯಾ ನೀನು? ಪದ್ಮಿನಿ ಮನೆಯವರೆಲ್ಲ ಬಂದಿದ್ದಾರೆ ಗೊತ್ತಾ, ನೀನು ನೋಡ್ಬೇಕು ಅಂತಿದ್ದಾರೆ. ಬರ್ತೀನಿ ಅಪ್ಪ, ಈಗ ಹೊರಡ್ತಿದ್ದೀನಿ. ನೀನ್ ಯಾವ ಕೆಲಸದ ಮೇಲೆ ಹೋಗಿದ್ಯಾ ನಂದನ್? ಅಮ್ಮಾಜಿಗೆ ನೀನು ಆಚೆ ಹೋಗಿದ್ಯಾ ಅಂತ ಹೇಳ್ದೆ, ಕೋಪ ಮಾಡ್ಕೊಂಡಿದ್ದಾರೆ ಗೊತ್ತಾ. ಡೋಂಟ್ ವರಿ ಅಪ್ಪ, ಇನ್ನು 1 ಗಂಟೆಲಿ ನಾನು ಮನೇಲಿ ಇರ್ತೀನಿ. ಅಷ್ಟೊತ್ತಾ? ಹ್ಞೂ ಅಪ್ಪ, ಅಲ್ಲಿವರೆಗೂ ನೀವೇ ಏನಾದ್ರು ಮ್ಯಾನೇಜ್ ಮಾಡಿಬಿಡಿ ಪ್ಲೀಸ್. ಪದ್ಮಿನಿ ಅವರೇ, ನಾನಿನ್ನು ಹೊರಡಬೇಕು. ಒಂದು ಮುಖ್ಯವಾದ ಕೆಲಸಕ್ಕೆ ದೈವೇಚ್ಛೆ ಆಗಿದೆ. ನಾವು ಇನ್ನೊಂದು ದಿನ ಭೇಟಿಯಾಗೋಣ ಶೀಘ್ರದಲ್ಲೇ. ಅಯ್ಯೋ, ಧಾರಾಳವಾಗಿ ಹೊಡ್ಬೋದು ತಾವು, ನಮ್ಗೇನು ಬ್ಯಾಸರ ಇಲ್ಲ. ಹೊಡಿ ಹೊಡಿ. ಪದ್ಮಿನಿ ಅವ್ರಿಗೆ ನಾವು ನಿರ್ಗಮಿಸ್ತಿರೋದು ಅಷ್ಟಾಗಿ ಮನಸ್ಸಿಲ್ಲ ಅಂತ ಕಾಣುತ್ತೆ. ಅಯ್ಯೋ, ನಮ್ಮ ಅಕ್ಕನ್ಗೇನು ಬೇಜಾರಿಲ್ಲ. ಊರೆಲ್ಲ ಮಾತಾಡೋ ನಿಮಗೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ಗೊತ್ತಿಲ್ವೇ? ನಮ್ಮಕ್ಕ ಸುಮ್ಮನೆ ಮೌನವಾಗಿದ್ದಾಳೆ ಅಂದ್ರೆ ನೀವು ಗಾಡಿ ಬಿಡ್ಬೋದು ಅಂತ ಅರ್ಥ. ಸರಿ, ಹಾಗಾದ್ರೆ ನಾನು ಬರ್ತೀನಿ ಪದ್ಮಿನಿ ಅವರು.
ದೂರವಾಣಿ ಹತ್ರ ಆಗ್ತಿರೋಣ, ನಾನು ಮರಿಬೇಡಿ. ನಾನಿನ್ನು ಬರ್ತೇನೆ. ಒಳ್ಳೆಯದಾಗಲಿ. ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ. ತಾನೇ ನಾನೇ 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 ತಾನೇ ನಾನೇ ನಾನೇ ಏನಕ್ಕ ಇವನು ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸಕ್ಕಿಲ್ಲ, ಕೈ ಹಿಡ್ಕೊಂಡ್ರೆ ಬಿಡಕ್ಕಿಲ್ಲ. ಕಂಡ್ಕಂಡವ್ರ ಭವಿಷ್ಯ ಹೇಳ್ಕೊಂಡು ಕೂತ್ಕೊಳ್ಳೋ ಈ ಮುನಿ ನೀನ್ ಮದ್ವೆ ಆಗ್ತೀಯೇ? ನಂಗೆ ಏನು ಅರ್ಥ ಆಗ್ತಿಲ್ಲ ಪೂರ್ವಿ. ನನ್ಗೆ ಯಾಕೋ ಆ ಮನೆಯವ್ರು ಯಾರು ಸರಿಗಿಲ್ಲ ಅಂತ ಅನ್ನಿಸ್ತೈತೆ. ಶ್ರೀಮಂತಿಗೆ ನೋಡಿ ಯಾಮರದ್ ಬ್ಯಾಡ. ಏಯ್ ಇದೇನ್ ಮಾತಾಡ್ತಿದ್ಯವ ನೀನು? ಅಂತ ಮನೆಯಿಂದ ಸಂಬಂಧ ಬರ್ತದೆ ಅಂತ ಖುಷಿ ಪಡೋದ್ ಬಿಟ್ಟು ತಗಿ. ಶ್ರೀಮಂತಿಗೆ ಒಂದೇ ಮುಖ್ಯ ಅಲ್ಲ, ನಮ್ಗವ್ರು ಇಷ್ಟ ಆಗಿಲ್ಲ. ನೀವಿಷ್ಟ ಇಲ್ಲ ಅನ್ನೋದೇನು, ಅಮ್ಮಾಜಿ ಮನೆಯವರೇ ನಿಮ್ ಸಂಬಂಧ ಬೇಡ ಅಂತಾರೆ. ಅಷ್ಟು ದೊಡ್ಡ ಮನೆಯವರು ಈ ಹಳ್ಳಿಲಿ ನಿನ್ನ ಸೊಸೆ ಮಾಡ್ಕೋತಾರ? ಹಂಗಿದ್ದಿದ್ರೆ ಅವತ್ತು ನಿನ್ನ ಬಂದು ನೋಡ್ಕೊಂಡು ಹೋದ್ಮೇಲೆ ನನ್ನನ್ನ ಹೋಟ್ಲ್ ತವ ಕರ್ಸ್ಕೊಂಡು ವಿಚಾರಿಸ್ತಿದ್ರ? ಏನೋ ನಿಮ್ಮ ಹತ್ರ ವಿಚಾರಿಸಿದ್ರ? ಹುಡುಗಿ ಹೆಂಗೆ, ಹುಡುಗಿ ಮನೆಯವ್ರ ಹೆಂಗೆ ಅಂತ ಏನೇನೋ ವಿಚಾರಿಸಿದ್ರು. ನಾನೇನೆ ನಮ್ ಪತ್ನಿನಿ ಒಳ್ಳೆ ಮನೆ ಸೇರ್ಲಿ ಅಂತ ಒಳ್ಳೇದ್ನೇ ಹೇಳಿವ್ನಿ. ಮುಂದಿನ ನಿರ್ಧಾರ ಅವ್ರಿಗೆ ಸೇರಿದ್ದು. ಅಬ್ಬಾ, ಇದೇನಿದು ಅರಮನೆ ಹೆಂಗೈತೆ? ಅದಕ್ಕೆ ಹೇಳೋದು ಬಡವ್ರ ಮನೆ ಊಟ ಸಂದ, ಶ್ರೀಮಂತರು ಮನೆ ನೋಟ ಸಂದ ಅಂತ. ಮನೆ ಹೆಂಗಿದ್ರೆ ಯೋನ್ ಬಂತು, ಹುಡುಗನೇ ನೆಟ್ಗಿಲ್ವಲ್ಲ. ಹಲೋ 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 ಅತ್ಯವ್ವ, ಫೋನು ಅಪ್ಪನ್ ತವ ಇರ್ತೈತೇನೋ ಅಂದ್ಕೊಂಡೆ. ಸದ್ಯ ನೀವೇ ಫೋನ್ ಎತ್ತುದ್ರಲ್ಲ. ಏನ್ ಇಸಿ ಹೇಳು ಪೂರ್ವಿ, ಏನಾತು? ಅತ್ಯವ್ವ, ಆ ಅಮ್ಮಾಜಿ ಮನೆಯವರು ಅವತ್ತು ಅಕ್ಕನ್ ನೋಡಕ್ಕೆ ಮನೆಗ್ ಬಂದಾಗ ಸರೋಜಾ ಆಂಟಿನ ಹೋಟ್ಲು ಕರ್ಸಿ ಅಕ್ಕ ಹೆಂಗೆ, ನಾವ್ ಮನೆಯವರೆಲ್ಲ ಹೆಂಗೆ ಅಂತ ವಿಚಾರಿಸವ್ರಂತೆ. ಎಂತ ಜನ ಅತ್ಯವ್ವ. ಅಯ್ಯೋ ಭಗವಂತ, ಇವ್ರ ಮನೆ ಮಗನೇ ಇವತ್ತೋ ನಾಳೆ ಸನ್ಯಾಸಿ ಆಗಕ್ ಹೊಂಟವ್ನೆ. ಇವನಿಗೆ ನಮ್ ಪದ್ಮಿನಿ ಅಂತ ಬಂಗಾರ ಸಿಕ್ತಲ್ಲ ಅನ್ನೋದನ್ನ ಬಿಟ್ಬಿಟ್ಟು ಅವಳು ಹೆಂಗೆ ಅಂತ ವಿಚಾರಿಸಿದ್ರಂತ. ಈ ಗಂಡ್ ನಮಗ್ ಬ್ಯಾಡಕ್ಕೆ ಬೇಡ. ಈಗ ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಹಾಕಕ್ ಬಿಡಲ್ಲ ನೋಡು ನಾನು. ಸರಿ ಅತ್ಯವ್ವ. ಅಲ್ಲ ಪೂರ್ವಿ, ಅತ್ತೆ ಈಗ ಮದ್ವೆ ನಡಿಬಾರ್ದಂದ್ರೆ ಅಪ್ಪ ಹಿಂಗ ಆಗಕ್ಕಿಲ್ವಾ? ಅಂತ ಹುಡ್ಗನ್ಗೆ ನಿನ್ನ ಕೊಟ್ಟು ಜೀವನ ಪೂರ್ತಿ ಕೊರ್ಗಕ್ಕಿಂತ ಇದ್ಯಾವುದು ಅಂತ ದೊಡ್ಡ ಆಘಾತ ಏನಲ್ಲ ಅಲ್ವಾ ಅಕ್ಕ? ತಾನೇ ಕಳ್ಳ ಬರೋರು ನಂಬೋ ಅನ್ನಂಗಾಯ್ತು ಇವ್ರ ಕತೆ. ಇವ ಅಣ್ಣಯ್ಯಂಗೆ ಈ ಮದ್ವೆ ಬೇಡ ಅಂತ ಹೇಳೋದ್ ಹೆಂಗೆ? ಏನಪ್ಪಾ 8 ವರ್ಷದಿಂದ ಕೆಲಸ ಮಾಡ್ತಿದೀಯಾ? ಮೇಡಮ್ 7 ವರ್ಷದಿಂದ ಮೇಡಮ್. ಓ, ನಿಮ್ ನಂದನ್ ಸಾಹೇಬ್ರು ಹೆಂಗೆ? ಹುಡುಗಿ ಕೊಡಕ್ ಮುಂಚೆ ಹುಡುಗ ಹೆಂಗೆ ಅಂತ ತಿಳ್ಕೊಬೇಕು ನೋಡು, ಅದಕ್ಕೆ ಕೇಳ್ತೀವ್ನಿ. ಮೇಡಮ್ ನಮ್ ನಂದನ್ ಸರ್ ಜೆಂಟಲ್ಮ್ಯಾನ್ ಮೇಡಮ್. ಸಾಕ್ ಸುಮ್ಕಿರಯ್ಯ. ನಿಮ್ ಅಮ್ಮಾಜಿ ಬೈಕೆ ಏನನ್ನ ಸುಳ್ಳು ಹೇಳಿದ್ರೆ ನಾನ್ ನಂಬುಡ್ತೀನಾ? ಹೋಗಿ ಹೋಗಿ ನಾನ್ ನಿನ್ನ ಬಂದ್ ಕೇಳ್ದೆ ನೋಡು. ಮ್ಯಾನೇಜರು ನಿಂತ್ಕೊಡಪ್ಪ.
ಓ ನಮಸ್ಕಾರ. ನನ್ನ ಹೊಟ್ಟೆಯಾಗಿ ಇಲ್ಲಿ ಖಾರ ಕುಟ್ದಂಗೆ ಆಗ್ತೈತೆ. ಇವಂದೊಂದು ನಮಸ್ಕಾರ ಅಂತೆ. ಏನಾಯ್ತು ಆಂಟಿ? ಅಲ್ಲ, ಸನ್ಯಾಸಿಗೆ ನಮ್ಮನೆ ಹುಡುಗಿ ಕೊಡ್ಬೇಕಾ? ನೋಡು, ನಮ್ಗೇನು ಶ್ರೀಮಂತ್ರೆ ಬೇಕು ಅಂತೇನಿಲ್ಲ. ನಿನ್ನಂಗೆ ಸುಮಾರಾಗಿರೋ ಹುಡುಗ ಸಿಕ್ಕಿದ್ರು ಸಾಕು, ಖುಷಿಯಾಗಿ ಲಗ್ನ ಮಾಡ್ಕೊಟ್ಬಿಡ್ತೀವಿ. ನಿಮ್ಗೆ ಓಕೆ ಅಂದರೆ ನನಗೂ ಓಕೆ ಆಂಟಿ. ಓಹೋ, ಬಂದ್ಬಿಡು. ನಿನ್ ಮನೆ ಯಜಮಾನಿಗೆ ನೋಡಿರೋ ಹುಡುಗಿನ ನೀನ್ ಲಗ್ನ ಮಾಡ್ಕೊಬಿಡ್ತೀಯಾ? ಅದು ನಿಮ್ಮ ಕಷ್ಟ ನೋಡೋಕ್ಕಾಗದೆ ಹೇಳ್ದೆ ಅಷ್ಟೇ ಆಂಟಿ. ನಮಗ್ ಕಷ್ಟ ಬಂತು ಅಂತ ಕೈ ಕೊಟ್ಕೊಂಡು ಕೂತ್ಕೊಳ್ಳೋ ಜನ ಅಲ್ಲ ನಾವು. ಊರ್ವಶಿ. ಊರರ ಸಮಸ್ಯೆಯ ಉಫ್ ಅಂತ ಉರ್ಬೋ ನಂಗೆ ನಮ್ಮನೆ ಸಮಸ್ಯೆಯ ಹೆಂಗ್ ಬಗೆಹರಿಸ್ಕೋಬೇಕು ಅಂತ ಗೊತ್ತಿರಕ್ಕಿಲ್ವಾ? ಅದೆಂತ ಜನ ಅಂದ್ರೆ ಈ ಮನೆಯವರು ಇಲ್ಲಿ ಗಂಟ ನಮ್ಮ ಹುಡುಗನ್ನೇ ತೋರಿಸ್ದೆ ಈಗ ತಾಂಬೂಲ ಬದಲಾಯಿಸ್ಕೊಂತಾರಂತೆ. ಬಿಟ್ಬಿಡ್ತೀನ ನಾನು? ತಾಂಡವ ನೃತ್ಯ ಮಾಡಾದ್ರೂ ಸರಿ, ಈ ಶಾಸ್ತ್ರ ಆಗಕ್ ಬಿಡಕ್ಕಿಲ್ಲ. ನಮ್ಮನೆಯವ್ರ ಬಗ್ಗೆ ವಿಚಾರಿಸ್ತೀರಾ? ನಮ್ಮ ಅಕ್ಕ ಹೆಂಗೆ ಅಂತ ಪಕ್ಕದ ಮನೆಯವ್ರನ್ನೆಲ್ಲ ಕರ್ದು ಕೇಳ್ತೀರಾ? ಪೂರ್ವಿ, ಏನೇ ಮಾಡ್ತಿದ್ಯಾ? ನನಗ್ ಬರ್ತಾ ಇರೋ ಕೋಪಕ್ಕೆ ಆ ಹುಡ್ಗನ್ ಮನೆಯವ್ರನ್ನ ಹಿಂಗೆ ಗುದ್ದಿ ಗುದ್ದಿ ಹಾಕ್ಬೇಕು ಅಂತ ಅನ್ನಿಸ್ತಾ ಐತೆ. ಅಲ್ಲ, ತಮ್ಮ ಮಗನೇ ಸನ್ಯಾಸಿ, ಅವ್ನ್ಗೆ ಯಾರು ಹೆಣ್ ಕೊಡೋರ್ ಗತಿ ಇಲ್ಲ ಅಂತ ತಾವೇ ಇಲ್ಲಿ ಗಂಟ ಬಂದು ಸಂಬಂಧ ಬೆಳೆಸ್ತಾವ್ರೆ. ಆದ್ರೂ ಎಷ್ಟು ದೌಲತ್ತು ನೋಡಕ್ಕ ಅವ್ರಿಗೆ. ನೀನ್ ಏನು ಯೋಚನೆ ಮಾಡ್ಬೇಡ, ಅತ್ಯವ್ವ ಹೇಳವ್ರೆ, ಹೆಂಗನ ಮಾಡಿ ಇವತ್ತು ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ನಿಲ್ಲಿಸ್ತೀನಿ ಅಂತ. ನಿಲ್ಲಿಸ್ತಾರೆ, ಹಂಗೆ ಈ ಮದ್ವೆನೂ ನಿಲ್ಲಿಸ್ತಾರೆ. ಅಲ್ಲ ಪೂರ್ವಿ, ಏನು ಅಲ್ಲ ಬೆಲ್ಲ ಅಂತ ರಾಗ ಎಳಿತಾ ಇದ್ಯಾ? ವಾ, ಅವನನ್ನೇ ಮದುವೆ ಆಗಿ ಮಠ ಸುತ್ಕೊಂಡು ಮಂತ್ರ ಹೇಳ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತಿರ್ಬೇಕು ಅಂತ ಆಸೆನಾ? ನೋಡು, ನಿನಗೂ ಒಂದು ಕಾವಿ ಡ್ರೆಸ್ ಹಾಕ್ಸಿ ರುದ್ರಾಕ್ಷಿ ಸರಗಳನ್ನ ಪೋಣಿಸಿ ಲೇಡೀಸ್ ಸನ್ಯಾಸಿ ಮಾಡ್ಬಿಡ್ತಾನ ಆಟೆಯ. ಅಲ್ಲ, ಅತ್ತೆ ಒಂದ್ ಮಾತನ್ನ ಅಪ್ಪಯ್ಯ ಕೇಳ್ತಾರ? ಅತ್ಯವನ್ ಮಾತನ್ನ ಕೇಳದೆ ಇದ್ರು ನಿನ್ ಮಾತನ್ನ ಕೇಳಲೇಬೇಕಲ್ವಾ ಈ ವಿಚಾರದಾಗೆ? ಅದಕ್ಕೆ ಅಪ್ಪಯ್ಯ ಬಂದಿದ ತಕ್ಷಣ ನೀನೇ ಹೇಳ್ಬಿಡು, ನನ್ಗೆ ಮದ್ವೆ ಬ್ಯಾಡ ಅಂತ. ನಾನಾ? ಹೂನಕ್ಕ, ನೀನೇ ಹೇಳ್ಬೇಕು. ಇಲ್ಲ ಅಂದ್ರೆ ನಿನ್ ಜೀವನ ಹಾಳಾಗೋಯ್ತದೆ. ಅಮ್ಮಾಜಿ, ಈಗ ತುಂಬ ಒಳ್ಳೆ ಮುಹೂರ್ತ ಇದೆ, ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಚಂಚಲ, ಹೋಗಮ್ಮ, ಒಂದ್ ಗ್ಲಾಸ್ ನೀರ್ ತಗೊಂಬ. ಋಷಿ, ಏನಾಯ್ತಪ್ಪ? ಇವಾಗ ಚೆನ್ನಾಗಿದ್ದೆ, ಯಾಕಮ್ಮ ಹಿಂಗಾಯ್ತು? ನನ್ ಕೈಲಿ ಆಗ್ತಿಲ್ಲ, ಮನೆಗೆ ಹೊಂಟೋಗುವ. ಚಂಚಲ, ಇವಳಿಗೆ ಏನಾಗ್ತಾ ಇದೆ? ಇವಳು ಮನೆಗೆ ಹೋಗ್ಬಿಟ್ರೆ ತಮ್ಮ ಫ್ಲಾಟ್ ಗತಿ, ಅಯ್ಯೋ ನನ್ನ ನೆಕ್ಲೆಸ್ ಗತಿ. ವೀರೇಂದ್ರ, ಡಾಕ್ಟರ್ಗೆ ಫೋನ್ ಮಾಡು. ಡಾಕ್ಟ್ರೆಲ್ಲ ಏನು ಬೇಡ, ಮನೆಗೆ ಹೋಗುವ ಅಣ್ಣಯ್ಯ. ದೂರ ಪ್ರಯಾಣ ಮಾಡಿದ್ವಲ್ಲ, ಸುಸ್ತಾಗಿರ್ತೈತೆ ಊರ್ವಶಿ, ನಿನ್ನ ಇಲ್ಲೇ ಸುಧಾರಿಸ್ಕ. ಅಯ್ಯೋ, ನಾನು ಸತ್ತೇ ಹೋಯ್ತೀನಿ, ತಲೆ ನೋಯ್ತೈತೆ. ಅಯ್ಯೋ, ಎದೆ ಎಲ್ಲ ನೋಯ್ತೈತೆ. ಅಯ್ಯಪ್ಪ. ಅಜ್ಜಿ, ಬಾ ನಂದ, ಕೂತ್ಕೋ. ಬಾ, ಇವನೇ ನನ್ನ ಮೊಮ್ಮಗ ನಂದನ್.